ಇಸ್ ರಾಹುಲ್. ಈ ಒಂದು ವಿಡಿಯೋದಲ್ಲಿ 5 ಮತ್ತು 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಚರ್ಚೆ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಇವಿಷ್ಟನ್ನು ಓದ್ಕೊಂಡು ಹೋಗಿ ಸಾಕಾಗುತ್ತೆ. ನಡೀರಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1947 ಭಾರತ ಸ್ವತಂತ್ರ ಕಾಯ್ದೆ ಉಪಬಂಧಗಳನ್ನು ಬರೆಯಿರಿ. ಎಕ್ಸ್ಪ್ಲೇನ್ ದ ಪ್ರೊವಿಷನ್ಸ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್. ರಾಜ್ಯಗಳ ಪುನರ್ರಚನೆಗೆ ಭಾಷೆ ಆಧಾರವಾಗಿರಬೇಕೆಂಬುದಕ್ಕೆ ಕಾರಣವನ್ನು ಕೊಡಿ. ನೆಕ್ಸ್ಟು ಮುಖ್ಯ ಕಾರ್ಯದರ್ಶಿಗಳ ಕಾರ್ಯವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ನಾಗರಿಕ ಸೇವಾ ವರ್ಗದವರ ಲಕ್ಷಣ. ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿ ಕಾರ್ಯ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಅನಲೈಸ್ ದ ಫಂಕ್ಷನ್ ಆಫ್ ದ ಡೆಪ್ಯೂಟಿ ಕಮಿಷನರ್ ಆಸ್ ದ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಅವೈಜ್ಞಾನಿಕ ಭೂ ಸ್ವಾಧೀನದ ಕುರಿತು ಬರೆಯಿರಿ. ರೈಟ್ ಅಬೌಟ್ ಸೈಂಟಿಫಿಕ್ ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ಮಧ್ಯಂತರ ಸರ್ಕಾರದ ಟಿಪ್ಪಣಿ ಬರೆಯಿರಿ. ಪಟೇಲ್ ಸ್ಕೀಮ್. ಪ್ರಥಮ ಲೋಕಸೇವಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ಶಾರ್ಟ್ ನೋಟ್ ಆನ್ ಇಂಟ್ರಿಮ್ ಗೌರ್ಮೆಂಟ್. ಎಕ್ಸ್ಪ್ಲೇನ್ ದ ಪಟೇಲ್ ಸ್ಕೀಮ್. ರೈಟ್ ಅ ನೋಟ್ ಆನ್ ಫಸ್ಟ್ ಲೋಕಸಭಾ ಎಲೆಕ್ಷನ್. ಈ ಫಸ್ಟ್ ಚಾಪ್ಟ್ರಿಂದ ಏನಿದೆಯಲ್ಲ, ಫಸ್ಟ್ ಚಾಪ್ಟ್ರಿಂದ 2 ಕ್ವಶನ್ಸ್ ಬರುತ್ತೆ 5 ಮಾರ್ಕ್ಸ್ದು. ನೀವು ಅದನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಲಿಟ್ರಲಿ ಎಲ್ಲವನ್ನು ಓದಲೇಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿಂದ ನಮ್ಗೆ ಒಂದು ಕ್ವಶನ್ ಬರ್ತಾ ಇದೆ. ಹಾಗಾಗಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ಬರೆಯಿರಿ. ಅಧ್ಯಾಯ 3ರಲ್ಲಿ ಬರುತ್ತೆ. ಈ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳಿ. ಅಧ್ಯಾಯ 3ರಿಂದ ನಮ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಧ್ಯಾಯ 4ರಲ್ಲಿ ಮಹಿಳಾ ಚಳುವಳಿಯ ಕಾರಣಗಳಾವು. ರೈಟ್ ವಾಟ್ ಆರ್ ದ ಕಾಸಸ್ ಆಫ್ ದ ವುಮೆನ್ಸ್ ಅಥವಾ ಫೆಮಿನಿಸ್ಟ್ ಮೂಮೆಂಟ್. ದಲಿತ ಚಳುವಳಿಯ ಕಾರಣಗಳನ್ನು ತಿಳಿಸಿ. ವಾಟ್ ಆರ್ ದ ಕಾಸಸ್ ಆಫ್ ದಲಿತ್ ಮೂಮೆಂಟ್. ನೆಕ್ಸ್ಟ್ ರೈತ ಚಳುವಳಿಯ ಕಾರಣ ಮತ್ತು ರಾಜಕೀಯ ಪರಿಣಾಮವನ್ನು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಡಿಸ್ಕಸ್ ದ ಕಾಸಸ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ದ ಪ್ಲೆಸೆಂಟ್ ಮೂಮೆಂಟ್. ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ, ಕಾರ್ಮಿಕ ಚಳುವಳಿಯ ರಾಜಕೀಯ ಪರಿಣಾಮವನ್ನು ವಿವರಿಸಿ. ಡಿಸ್ಕಸ್ ದ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ದ ಲೇಬರ್ ಮೂಮೆಂಟ್. ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಎನ್ವೈರ್ಮೆಂಟ್ ಮೂಮೆಂಟ್. ನೆಕ್ಸ್ಟ್ ನೋಡೋದಾದರೆ, ಹಿಂದುಳಿದ ವರ್ಗಗಳ ಚಳುವಳಿಯ ಕಾರಣಗಳಾವುವು. ವಾಟ್ ಆರ್ ದ ಕಾಸಸ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಮೂಮೆಂಟ್. ನೆಕ್ಸ್ಟ್ ಮಾನವ ಹಕ್ಕುಗಳ ಚಳುವಳಿಗೆ ಕಾರಣಗಳಾವು. ವಾಟ್ ಆರ್ ದ ಕಾಸಸ್ ಆಫ್ ಹ್ಯೂಮನ್ ರೈಟ್ಸ್. ಇಲ್ಲಿ ಅಸ್ಮಿತೆಯ ರಾಜಕಾರಣಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಅನ್ನುವಂಥ ಏನು ಚಾಪ್ಟರ್ ಇದೆಯಲ್ಲ, ಇಲ್ಲಿನೂ ಕೂಡ 2 ಪ್ರಶ್ನೆ ಬರ್ತಾ ಇದೆ, ನೆಗ್ಲೆಕ್ಟ್ ಮಾಡುವಂತಿಲ್ಲ, ಇದನ್ನು ಓದಲೇಬೇಕಾಗುತ್ತೆ. ಇದೊಂದು ಇಲ್ಲಿ 2 ಅಧ್ಯಾಯವನ್ನು ಓದ್ಬಿಟ್ರೆ ನಮಗೆ 4 ಕ್ವಶನ್ಸ್ ಕವರ್ ಆಗುತ್ತೆ. ಅದಕ್ಕೆ ಅಸ್ಮಿತೆಯ ರಾಜಕಾರಣದ ಉದಯಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಅ ಲೀಡಿಂಗ್ ಟು ದ ರೈಸ್ ಐಡೆಂಟಿಟಿ ಪೊಲಿಟಿಕ್ಸ್. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ನಿವಾರಣೋಪಾಯಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ರೆಮಿಡೀಸ್ ಆಫ್ ದ ಅಬ್ಸ್ಟ್ಯಾಕಲ್ಸ್ ನಾನ್ ಟು ನೇಷನ್ ಬಿಲ್ಡಿಂಗ್. ಇದೇನಿದೆಯಲ್ಲ, ಇದು 10ಕ್ಕಾದರೂ ಬರ್ಬೋದು, 5 ಮಾರ್ಕ್ಸಿಗಾದರೂ ಬರ್ಬೋದು. ನೆಗ್ಲೆಕ್ಟ್ ಮಾಡಬೇಡಿ, ಓದ್ಕೊಂಬಿಡಿ. ನಾಳೆನೇ ಎಕ್ಸಾಮ್ ಇದೆ, ಸೊ ಟೈಮ್ ಕಡಿಮೆ ಇದೆ. ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಎಲ್ಲ ಓದ್ಕೊಂಬಿಡಿ. ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರದ ವಿಕೇಂದ್ರೀಕರಣವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಡಿಸೆಂಟ್ರಲೈಸೇಷನ್ ಪವರ್ ಆಸ್ ಅ ಮೆನ್ಷನ್ಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳನ್ನು ಬರೆಯಿರಿ. 252, 556 ಏನೇ ಇದೆಯಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ದ ಆರ್ಟಿಕಲ್ಸ್ ರಿಲೇಟೆಡ್ ಟು ವೇರಿಯಸ್ ಟೈಪ್ಸ್ ಆಫ್ ಎಮರ್ಜೆನ್ಸೀಸ್ ಇನ್ ದ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪ್ರಕಾರ ಅನಕ್ಷರತಾ ನಿವಾರಣೆಗೆ ಸಂವಿಧಾನ ಕೈಗೊಂಡಿರ್ತಕ್ಕಂಥ ಕ್ರಮಗಳು. ಕಾನ್ಸ್ಟಿಟ್ಯೂಷನಲ್ ಪ್ರಿವಿಷನ್ಸ್ ಎರಾಡಿಕೇಟ್ ಇಲ್ಲಿಟ್ರಸಿ ಆಸ್ ಫೌಂಡ್ ಇನ್ 80th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಪಕ್ಷಾಂತರ ನಿಷೇಧ ಕಾಯ್ದೆ ಮುಖ್ಯಾಂಶಗಳನ್ನು ಬರೆಯಿರಿ. ರೈಟ್ ಮೇನ್ ಫೀಚರ್ಸ್ ಆಫ್ ದ ಆ್ಯಂಟಿ ಡಿಫೆಕ್ಷನ್ ಲಾ. ಲೋಕಾಯುಕ್ತ ಅಥವಾ ಲೋಕಪಾಲ್ನ ರಚನೆ ಅಥವಾ ಕಾರ್ಯಗಳನ್ನು ಬರೆಯಿರಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ, ನೆಗ್ಲೆಕ್ಟ್ ಮಾಡುವಂತಿಲ್ಲ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲೋಕಾಯುಕ್ತ ಅಥವಾ ಲೋಕಪಾಲ್. ಸಮ್ಮಿಶ್ರ ಸರ್ಕಾರದ ಗುಣಗಳು ಇಂಪಾರ್ಟೆಂಟ್ ಪ್ರಶ್ನೆ. ವಾಟ್ ಆರ್ ದ ಮೆರಿಟ್ಸ್ ಆಫ್ ಅ ಕೋಲಿಯೇಷನ್ ಗೌರ್ಮೆಂಟ್. ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲರು. ಹೌ ಕ್ಯಾನ್ ಯೂತ್ ಪ್ರಿವೆಂಟ್ ಕರಪ್ಷನ್. ನೆಕ್ಸ್ಟ್ ಹೋಗ್ತೀನಿ ಈಗ. ಭಯೋತ್ಪಾದನೆ ವಿರುದ್ಧ ಯೋಜನೆ ಪಾತ್ರವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ರೂಲ್ ಆಫ್ ಯೂತ್ ಅಗೇನ್ಸ್ಟ್ ಟೆರರಿಸಮ್. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ವಿದೇಶಾಂಗ ನೀತಿಯ ಮಹತ್ವವನ್ನು ಬರೆಯಿರಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಅ ಫಾರಿನ್ ಪಾಲಿಸಿ. ಪಂಚಶೀಲ ತತ್ವವನ್ನು ಕುರಿತು ಬರೆಯಿರಿ ಅಂತ ಇದೆ. ರೈಟ್ ಅಬೌಟ್ ಪಂಚಶೀಲ. ಈಗ ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಪ್ರಶ್ನೆ. ವಾಟ್ ಆರ್ ದ
ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್. 33ನೇ ಕ್ವಶನ್, ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಪಾತ್ರವನ್ನು ಬರೆಯಿರಿ, ವಿವರಿಸಿ. ಎಕ್ಸ್ಪ್ಲೇನ್ ದ ರೂಲ್ ಆಫ್ ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕುರಿತು ಬರೆಯಿರಿ, ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ದ UN. ರೈಟ್ ಅಬೌಟ್ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ದ UN. ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದ ಕೊಡುಗೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಂಟ್ರಿಬ್ಯೂಷನ್ ಟು UN ಪೀಸ್ ಕೀಪಿಂಗ್ ಫೋರ್ಸ್. ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರ. ಡಿಸ್ಕಸ್ ದ ಇಂಡಿಯಾಸ್ ರೋಲ್ ಇನ್ ದ UN ಪ್ರಮೋಟಿಂಗ್ ವರ್ಲ್ಡ್ ಪೀಸ್. ಭಾರತ ಮತ್ತು ಅಯಾಸಿನ್ 5 ಸಹಕಾರ ಕ್ಷೇತ್ರಗಳನ್ನು ಬರೆಯಿರಿ. ಎಕ್ಸ್ಪ್ಲೇನ್ ದ 5 ಏರಿಯಾಸ್ ಆಫ್ ಕೋಆಪರೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಅಯಾಸಿನ್. ಓಕೆ, ಸಾರ್ಕ್ನ 5 ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳನ್ನು ಕುರಿತು ಬರೆಯಿರಿ. ರೈಟ್ ಅಬೌಟ್ 5 ರಿವಿಜನಲ್ ಕೋಆಪರೇಟಿವ್ ಏರಿಯಾಸ್ ಆಫ್ ಇಂಡಿಯಾ ಆ್ಯಂಡ್ ಸಾರ್ಕ್. ನೆಕ್ಸ್ಟ್, ಸಾರ್ಕ್ನಲ್ಲಿ ಭಾರತದ ಮೌಲ್ಯವನ್ನು ಮಾಪನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ಭಾರತ ಪಾಕಿಸ್ತಾನದ ಸಂಬಂಧದಲ್ಲಿ ಕಾಶ್ಮೀರದ ಸಮಸ್ಯೆಯನ್ನು ಬರೆಯಿರಿ, ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಎಕ್ಸ್ಪ್ಲೇನ್ ದ ಕಾಶ್ಮೀರ್ ಇಶ್ಯೂ ಇನ್ ದ ಇಂಡಿಯಾ ಪಾಕಿಸ್ತಾನ್ ರಿಲೇಷನ್ಸ್. ಶ್ರೀಲಂಕಾ ದೇಶಗಳ ನಡುವಿನ ವಿವಾದಗಳಿಗೆ ಕಾರಣಗಳೇನು? ವಾಟ್ ಆರ್ ದ ಕೌಸಸ್ ಆಫ್ ದ ಡಿಸ್ಪ್ಯೂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ರೂಲ್ ಆಫ್ ಇಂಡಿಯಾ ಇನ್ ರಿಸಾಲ್ವಿಂಗ್ ಲಂಕಾ ಎಥನಿಕ್ ಪ್ರಾಬ್ಲಮ್ಸ್. ಯುವಜನತೆ ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಬದಲಿಸಬಲ್ಲರು ಎಂಬುದನ್ನು ವಿವರಿಸಿ. ನಾಳೆ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಚಿತ್ರದ ಆಧಾರಿತ ಈ ಚಿತ್ರವನ್ನು ಗುರುತಿಸಿ. ಭಯೋತ್ಪಾದನೆ ದಾಳಿ, ಈ ಪ್ರಶ್ನೆ ಇದು 6ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು, ನೆಗ್ಲೆಕ್ಟ್ ಮಾಡಬೇಡಿ. ಚಿತ್ರ ಆಧಾರಿತ ಪ್ರಶ್ನೆ, ಭಾರತದ ನಕ್ಷೆ ಕೊಡ್ತಾರೆ, ಇಂಡಿಯಾ ಮ್ಯಾಪ್ ಕೊಡ್ತಾರೆ. ಯೂನಿಯನ್ ಟೆರಿಟರೀಸ್, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬರೀಬೇಕಾಗತ್ತೆ. ಸೊ ಚಿತ್ರ ಆಧಾರಿತ ಪ್ರಶ್ನೆ, ನೇಪಾಳದ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ಬರೀರಿ, ಇದು 7ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ರೈಟ್ ಅಬೌಟ್ ಡೆಮೋಕ್ರೆಟಿಕ್ ಮೂವ್ಮೆಂಟ್ ಇನ್ ನೇಪಾಳ್. ಇಲ್ಲಿ EVM ಅಂತ ಕೊಟ್ಟಿರ್ತಾರೆ, ಇಲ್ಲಿ EVM ಮತದಾರ ಗುರುತಿನ ಚೀಟಿ ಅನುಕೂಲಗಳನ್ನು ಬರೀಬೇಕು. ರೈಟ್ ಅಬೌಟ್ ಅಡ್ವಾಂಟೇಜಸ್ ಆಫ್ EVM ವೋಟರ್ ID. 1 ನಿಮಿಷ, ನಾನಿಲ್ಲಿ ನಿಮಗೆ ಅಲರ್ಟ್ ಮಾಡೋದು ಏನಂತಂದರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ವಿಡಿಯೋ. ಅದಕ್ಕೆ ಯಾಕೆ ಕೊನೆ ತನಕ ನೋಡಿ ಅಂತೀನಂದರೆ, ಈ ರೀತಿ ನಾನು ಟಿಪ್ಸ್ ಹೇಳ್ತಿರ್ತೀನಿ. ಮೊದಲನೇ ಅಧ್ಯಾಯದಲ್ಲಿ ಫಸ್ಟ್ ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ನಮಗೇನು ಸಿಗ್ತಾಯಿದೆ, ಒಂದು ಇಂಪಾರ್ಟೆಂಟ್ ಸಿಗ್ತಾಯಿದೆ. ಫಸ್ಟ್ ಚಾಪ್ಟ್ರಲ್ಲಿ 5 ಅಂಕದ 2 ಪ್ರಶ್ನೆ ಕೇಳ್ತಾರೆ, ಫಿಕ್ಸ್ ಪ್ರಶ್ನೆ. ಈ ಒಂದು ಚಾಪ್ಟರ್ನ ಪೂರ್ತಿಯಾಗಿ ಓದ್ಕೊಂಡ್ಬಿಟ್ಟೋಣ. ಅದೇ ರೀತಿ ನಮಗೆ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು ಈ ಅಧ್ಯಾಯದಿಂದ 5 ಅಂಕದ 2 ಪ್ರಶ್ನೆಯನ್ನು ಕೇಳಲಾಗುತ್ತೆ, ಫಿಕ್ಸ್. ಇಲ್ಲಿ ಎಷ್ಟಾಯಿತು ಪ್ರಶ್ನೆ? 4 ಪ್ರಶ್ನೆ ಬಂತು. ನಾವು ಬರೀಬೇಕಾಗಿರೋದು 6. ಇನ್ನೊಂದು ಅಧ್ಯಾಯ 3 ಆದರೂ ತಗೊಳ್ಳಿ, ಅಧ್ಯಾಯ 3, ಅಧ್ಯಾಯ 4 ಇವೆರಡನ್ನು ತೊಗೊಂಡ್ಬಿಟ್ರೆ ನಮಗೆ 5 ಅಂಕದ ಪ್ರಶ್ನೆಗಳು ಕವರ್ ಆಗುತ್ತೆ. ಇಷ್ಟನ್ನು ಮಾಡಲಿಕ್ಕಾಗುತ್ತಾ? ಇಷ್ಟನ್ನು ಮಾಡಲೇಬೇಕು ನೀವು. ಅಷ್ಟು ಮಾಡಿದರೆ ನೀವು ಸುಲಭವಾಗಿ ಅಂಕಗಳನ್ನು ಗಳಿಸ್ತೀರಿ. ನಾವು ಬರೀಬೇಕಾಗಿರೋದೆಷ್ಟು ಅಂತಂದರೆ 6 ಪ್ರಶ್ನೆ, 5 ಅಂಕದ ಪ್ರಶ್ನೆನ ಬರೀಬೇಕು. ಎಕ್ಸಾಂಪಲ್, 1ನೇ ಅಧ್ಯಾಯ ತೊಗೊಂಡೆ, ಫಸ್ಟ್ ಚಾಪ್ಟರಲ್ಲಿ 2 ಕ್ವಶನ್ ಬರುತ್ತೆ, ಕಂಪ್ಲೀಟಾಗಿ ಓದ್ಕೊಂಡ್ಬಿಡಿ. ಅದಾದ ನಂತರ 6th ಚಾಪ್ಟರಿಂದ 2 ಕ್ವಶನ್ಸ್, ಎರಡೂ ಕೂಡಿಸಿ ಎಷ್ಟಾಯಿತು? 4 ಕ್ವಶನ್ಸ್ ಆಯಿತು. ಇನ್ನು 2 ಅಧ್ಯಾಯದಿಂದ ಯಾವುದಾದ್ರೂ ಕ್ವಶನ್ ತೊಗೊಂಡು ಓದಿರಿ, ನೀವು ಆರಾಮಾಗಿ ಓದ್ಕೋಬೋದಲ್ವ. ಸೊ ಅಷ್ಟು ಮಾಡಿ. ಅದಾದ ನಂತರ 10 ಅಂಕದ ಅಧ್ಯಾಯಕ್ಕೆ 10 ಮಾರ್ಕ್ಸ್, ಫಾರ್ ದ 10 ಮಾರ್ಕ್ಸ್ ಕ್ವೆಶನ್ ಮಾಡಬೇಕಾಗಿರೋದು ಏನಂತಂದರೆ, ಕೇವಲ 2ನೇ ಅಧ್ಯಾಯದಿಂದ 1 ಪ್ರಶ್ನೆ, ಅದಾದ ನಂತರ 7ನೇ ಅಧ್ಯಾಯದಿಂದ 1 ಪ್ರಶ್ನೆ. ಸರ್ 2ನೇ ಅಧ್ಯಾಯದಿಂದ ಓಕೆ, 7ನೇ ಅಧ್ಯಾಯದಿಂದ ಯಾಕೆ ಅಂತಂದರೆ ಜಾಗತೀಕರಣ, ಖಾಸೀಕರಣ, ಉದಾರೀಕರಣ ಈ 3ರಲ್ಲಿ ಒಂದು ಫಿಕ್ಸ್ ಅಂತ ಹೇಳಿಬಿಟ್ಟಿದ್ದೆ ನಾನು. ಅದಾದ ನಂತರ 2ನೇ ಅಧ್ಯಾಯದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಇಲ್ಲಿ ಮುಂದೆ ಚರ್ಚೆ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗೋಣ ಬನ್ನಿ. ಆಗಿದ್ರೆ ಇಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ 2ನೇ ಅಧ್ಯಾಯ. ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಆಯಿತಾ? ಅದಾದ ನಂತರ ಭಾರತದ ಚುನಾವಣಾ ಆಯೋಗದ ರಚನೆ, ಅಧಿಕಾರ, ಕಾರ್ಯಗಳನ್ನು ವಿವರಿಸಿ. ಈ 3ರಲ್ಲಿ ಒಂದು ಬರುತ್ತೆ. ಇನ್ನೊಂದು ಪ್ರಶ್ನೆ ಎಕ್ಸಾಂಪಲ್ ಆಗಿ ತೊಗೊಳೋದಾದರೆ, ಇನ್ನೊಂದು ಪ್ರಶ್ನೆ ಹೇಳ್ತಾ ಇದ್ದೇನೆ, ಬರ್ಕೊಳ್ಳಿ. ಚುನಾವಣೆ ಬಗ್ಗೆ ಒಂದು ಪ್ರಶ್ನೆ ಇರತಕ್ಕಂಥದ್ದು. ಪ್ರಶ್ನೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆ ಕುರಿತು ಬರೆಯಿರಿ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅದು 10 ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಅದನ್ನೊಂದನ್ನು ನೀವು ನೋಡ್ಕೋಬೇಕಾಗತ್ತೆ. ಇದು ನೋಡಿ, ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳು, ಇದೆಲ್ಲ 5ನೇ ಚಾಪ್ಟರ್. ನಾನು ಜಸ್ಟ್ ಕೊಟ್ಟಿದ್ದೀನಿ ನಿಮಗೆ, ನೀವು ಬೇಕಂದ್ರೆ ಓದ್ಬೋದು. ನನ್ನ ಮೇನ್ ಸ್ಟ್ರಾಂಗ್ ಸಜೆಷನ್ ಈಸ್ ದ್ಯಾಟ್ 2ನೇ ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆ ಓದ್ಕೊಳ್ಳಿ, 7ನೇ ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆ ಓದ್ಕೊಳ್ಳಿ. ಯಾರು ಆ ಅಧ್ಯಾಯವನ್ನು ಓದ್ಲಿಕ್ಕೆ ಆಗೋದಿಲ್ಲ, ಈ ಅಧ್ಯಾಯಗಳಿಂದ ಓದ್ಕೋಬೋದು ನೀವಂತ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಕೊಡ್ತಾ ಇದ್ದೇನೆ. ನಿಮಗೆ ಒಂದು ಆಪ್ಷನ್
ಕೋಮುವಾದದ ಕಾರಣಗಳು ಅವುಗಳ ಪರಿಹಾರೋಪಾಯಗಳನ್ನು ವಿವರಿಸಿ, ಅಥವಾ ಭಾರತದ ಪ್ರಜಾಪ್ರಭುತ್ವಕ್ಕೆ ಕೋಮುವಾದವು ಹೇಗೆ ತೊಡಕಾಗಿ ಅಭಿವೃದ್ಧಿಗೆ ಮಾರಕವಾಗಿದೆ ಎಂಬುದನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ದ ಕಾಸಸ್ ಕಮ್ಯುನಿಯಾಲಿಸಮ್, ಇಟ್ಸ್ ರೆಮಿಡೀಸ್ ಆರ್ ಸಬ್ಸ್ಟೈನ್ಡ್ ಕಮ್ಯುನಾಲಿಸಮ್ ಇಸ್ ಎ ಥ್ರೆಟ್ ಟು ಇಂಡಿಯನ್ ಡೆಮೋಕ್ರಸಿ. ನೀವು ಅದನ್ನು ನೋಡ್ಕೋಬೇಕು. ರಾಷ್ಟ್ರ ನಿರ್ಮಾಣದ ಅರ್ಥವೇನು, ವಿವಿಧ ಅಗತ್ಯಾಂಶಗಳನ್ನು ಬರೆಯಿರಿ. ಇದ್ರ ಎರಡರಲ್ಲಿ ಒಂದು ಬರ್ತಕ್ಕಂಥ ಸಾಧ್ಯತೆ ಇದೆ. ನೋಡ್ಕೊಳ್ಳಿ ಪ್ರಶ್ನೆಯನ್ನು. ಇಲ್ಲಿ ಬಂತು, ನನ್ನ ಎಲ್ಲ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಆದರೆ ಉದಾರೀಕರಣ, ಜಾಗತೀಕರಣ, ಖಾಸೀಕರಣ ಈ ಮೂರಲ್ಲಿ ಒಂದು ಬರುತ್ತೆ ಅಂತ ಹೇಳಿದ್ದೀನಿ, ಬಂದೇ ಬರುತ್ತೆ, ನೋಡ್ತಾ ಹೋಗಿ. ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ನಾನು ಬೇರೆ ಚಾಪ್ಟರಿಂದ ಕೊಟ್ಟಿದ್ದೀನಿ. ಬೇಕಂತಂದರೆ ನೀವು 3 ಅಧ್ಯಾಯದಿಂದ ಒಂದೊಂದು ಕ್ವಶನ್ಸನ್ನು ಓದ್ಕೊಂಡೋಗಿ, 3 ಅಧ್ಯಾಯವನ್ನು ಓದ್ಕೊಂಡೋಗಿ 10 ಅಂಕದ ಪ್ರಶ್ನೆಗೆ ಆಲ್ರೆಡಿ ಕೊಟ್ಟಿದ್ದೀನಿ. 2ನೇ ಅಧ್ಯಾಯದಿಂದ 1, 7ನೇ ಅಧ್ಯಾಯದಿಂದ 1, ಬೇಕಂದ್ರೆ ಇನ್ನೊಂದು ಯಾವುದಾದ್ರೂ ಒಂದು ಚಾಪ್ಟರಿಂದ ಎಕ್ಸ್ಟ್ರಾ ಕ್ವಶನನ್ನು ಓದಿ ಆಸ್ ಅ ಬ್ಯಾಕಪ್ ನಿಮ್ಗೆ ಬರಲಿ. ಇಲ್ಲಿ ಭಾರತದ ವಿದೇಶಾಂಗ ನೀತಿಯ ತತ್ವಗಳು, ಇದು ಫಿಕ್ಸ್ ಪ್ರಶ್ನೆ. ಭಾರತ ಮತ್ತು ಸಹಕಾರ ಕ್ಷೇತ್ರಗಳ ಕುರಿತು ಬರೆಯಿರಿ. ಸೋವಿಯತ್ ರಷ್ಯಾಗಳ ಸಂಬಂಧವನ್ನು ಬರೆಯಿರಿ ಅಂತ ಇದೆ. ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಸೋವಿಯತ್. ಇಷ್ಟು ನಾನು ಎಷ್ಟು ಹೇಳ್ತೀನಿ ಇಷ್ಟು ಮಾಡಿದರೆ ನೀವು ಆರಾಮಾಗಿ ಸುಲಭವಾಗಿ ಪಾಸ್ ಆಗ್ತೀರ. ಒಂದು ಕೆಲಸ ಮಾಡಿ, ನಾನು ಏನು ಮಾಡ್ತೀನಿ, ಇಷ್ಟೆಲ್ಲ ಕ್ವಶನ್ಸ್ ಕೊಟ್ಟನ ವಿಡಿಯೋ ಕೊನೆ ತನಕ ನೋಡಿದರೆ ನಾಳೆ ಇವೆಲ್ಲ ಪ್ರಶ್ನೆಗಳ ಮೇಲೆ ಕ್ಲಾಸ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಾನು ಈ ಪ್ರಶ್ನೆಗಳನ್ನು ಕೊಡ್ತೀನಿ ವಿತ್ ಆನ್ಸರ್ PDF-ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಯಾರು ವಿಡಿಯೋನ ಕೊನೆ ತನಕ ನೋಡಿದರೆ ಅವ್ರಿಗೆ ಅರ್ಥ ಆಗಿರುತ್ತೆ. ನಡೀರಿ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.